ಏನಂತಂದ್ರೆ KC ವ್ಯಾಲಿ HN ವ್ಯಾಲಿ ಕೊಟ್ಟಿರ್ತಕ್ಕಂಥ ಸಾಧನೆ ಕಾಂಗ್ರೆಸ್ ಸರ್ಕಾರದ್ದು, ಅದು ತುಂಬಾ ಧನ್ಯವಾದಗಳು. ಆದ್ರೆ ನಯವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಇದರ ಪೂರಕವಾಗಿ ವಿಷಯವನ್ನ ಸಪ್ಲೈ ಮಾಡ್ತಿರೋದು ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಯಾಕೆಂತಂದ್ರೆ ಇದು ಶುದ್ಧೀಕರಣ ಮಾಡದೆ ನೀರನ್ನ, ಮೂರನೇ ಹಂತ ಶುದ್ಧೀಕರಣ ಮಾಡಿದ ನೀರನ್ನು ಬಿಟ್ರೆ ನಮ್ಮ ಮುಂದಿನ ಪೀಳಿಗೆ, ನಮ್ಮ ಮಕ್ಕಳಿಗೆ ವಿಷಯವನ್ನ ಕೊಡ್ತಕ್ಕಂಥ ಪರಿಸ್ಥಿತಿನ ಒದಗಿಸ್ತಾ ಇದೀವಿ. ಮನ ಸಭಾಧ್ಯಕ್ಷೆ, ತಾವು ಉತ್ತರವನ್ನ ಕೊಟ್ಟಿದ್ದೀರಿ. ಇದನ್ನು ಯಾವುದೇ ರೀತಿ ನಾವು ವ್ಯವಸಾಯಕ್ಕೆ ಉಪಯೋಗಿಸಿಲ್ಲ ಅಂತ ಹೇಳಿದೀವಿ. ಮೊನ್ನೆ ಮಳೆ ಬಂದಾಗ ಏನೋ ದೇವರ ಕೃಪೆಯಿಂದ ಅಷ್ಟೋ ನೀರು ತುಂಬಿತು, ಅದ್ರ ಜೊತೆಗೆ ನಿಮ್ಮ ನೀರು ತುಂಬಿತು. ಈ ಎರಡು ನೀರು ಬಿಡ್ಲಿಕ್ಕೆ ನಮ್ಮ ಕೈಯಲ್ಲಿ ಉಪಯೋಗಿಸ್ಲಿಕ್ಕೆ ಆಗ್ತಾ ಇಲ್ಲ, ತರಕಾರಿ ಬೆಳಿಲಿಕ್ಕೆ. ಆದ್ರೆ ಇದು ನೇರವಾಗಿ ಅಂತರ್ಜಲಕ್ಕೆ ಹೋಗಿ ಇದು ವಿಶ್ವವಾಗಿ ಪರಿವರ್ತನೆ ಆಗ್ತಾ ಇದೆ. ಇವೇನಾಗಿದೆ, ಕೊಟ್ಟಿದ್ದು ಈ ಒಂದು ಇದನ್ನ ವ್ಯವಸ್ಥೆ ನೀವು ಕೊಟ್ಟಿದ್ದೀರಿ. ಆದ್ರೆ ಮೂರನೇ ಹಂತ ಶುದ್ಧೀಕರಣ ಮಾಡದೆ ಕೊಟ್ರೆ ಇಡೀ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ವಿಷವನ್ನು ಕೊಟ್ಟಿರ್ತಕ್ಕಂಥ ಗಳಿಗೆ ತಮಗೆ ಸಲ್ತ ಅಂತ ನಾನು ಬೆಳತಿಗೆ ಬಯಸ್ತೀನಿ. ಸಭಾಧ್ಯಕ್ಷೆ, ಇದು KC ವ್ಯಾಲಿ ನೀರು, ಇದು ಬೆಂಗಳೂರು ನೀರು. ಮಾನ್ಯ ನಮ್ಮ DK ಶಿವಕುಮಾರ್ ಕೊಡ್ತಕ್ಕಂಥ ಬೆಂಗಳೂರು ನೀರು. ಇದು ಚಿಕ್ಕಬಳ್ಳಾಪುರ ಕೋಲಾರ ಕೊಡ್ತಕ್ಕಂಥ ಇದು ನಿಮ್ಮ ಗಿಫ್ಟ್ ನೀರು. ನೀವು ನಿಜವಾಗ್ಲೂ ಇದ್ರ ಬಗ್ಗೆ ಅರಿವಿದ್ರೆ, ಇದ್ರ ಬಗ್ಗೆ ನಮಗೆ ಜ್ಞಾನ ಅಂತ ಇದ್ರೆ ನಮ್ಮನ್ನ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿ ಬಿಟ್ಟವ್ರಿ. ಬಟ್ ನಾವು ಕೊಡ್ಬೇಕಂತ ಕರ್ತವ್ಯನ ನಾವು ಮಾಡ್ತಾ ಇಲ್ಲ. ನಾವು ಕೈ ಮುಗಿದು ನಿಮ್ಗೆ ಕೇಳ್ತಾರ ಸರ್ಕಾರಕ್ಕೆ ಒಂದೇ, ನೀವು ನೀರು ಕೊಟ್ಟಿದ್ದೀರಿ, ಕೊಳಚೆ ನೀರು ಕೊಟ್ಟಿದ್ದೀರಿ. ಇದೇ ಕಾವೇರಿ ವಾಟರ್ ಅಲ್ಲ, ತುಂಗಭದ್ರಾ ವಾಟರ್ ಅಲ್ಲ, ಕೊಳಚೆ ನೀರು ಕೊಟ್ಟಿದ್ದೀರಿ. ಆ ಕೊಳಚೆ ನೀರನ್ನ ಮೂರನೇ ಹಂತ ಶುದ್ಧೀಕರಣ ಮಾಡ್ಕೊಡಿ ಅಂತ ತಮ್ಮನ್ನ ಕೇಳ್ತಾ ಇರೋದು. ಈಗ ಬೇರೆ ಕೇಳ್ತಾ ಇಲ್ಲ, ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಕೇಳ್ತಾ ಇರೋದು ಕೊಳಚೆ ನೀರು ಕೊಟ್ಟಿದ್ದೀರಿ, ಆದ್ರೆ ಮೂರನೇ ಹಂತ ಶುದ್ಧೀಕರಣ ಮಾಡ್ಕೊಡಿ ಅಂತ ನಾವು ಕೇಳ್ತಾ ಇರೋದು. ಈಗ ಆಗಿರ್ತಕ್ಕಂಥದನ್ನೆಲ್ಲ ಅವರು 2 ಬಾಟಲ್ ನೀರು ತಂದು ತೋರಿಸ್ತಾ ಇದ್ದಾರೆ. ಅದು ಆ ನೀರು ಯಾವುದು ಈ ನೀರು ಯಾವುದು ಎಂಬುದು ನಮ್ಗೆ ಗೊತ್ತಿಲ್ಲ. ಏನಾಗಿದೆ ನಿಮ್ಗೆ ಮಂಜುನಾಥ್ ಅವ್ರೆ? ಸಂಸ್ಕರಣೆ ಮಾಡ್ಲಿಕ್ಕೆ ಅವಕಾಶ ಮಾಡಿ. ಆಯ್ತು, ಈಗ ಅವ್ರು ಏನ್ ಹೇಳಿದ್ದಾರೆ? ಮಂಜುನಾಥ್ ಅವರೇ, ಅವ್ರು ಏನ್ ಹೇಳಿದ್ದಾರೆ? ಸೈಂಟಿಸ್ಟ್ ಅನ್ನು ನಿಮ್ಮನ್ನ ಚರ್ಚೆ ಮಾಡ್ತಾ ಹೇಳಿದಾರಲ್ಲ, ಸದಾ ಬಾಟ್ಲಿ ಬಿಸಾಡಬೇಡಿ, ನಾವು ತಗೊಂಡೋಗಿ ಅಲ್ಲಿ. ಅಧ್ಯಕ್ಷ ಸುರೇಶ್ ಅಧ್ಯಕ್ಷ, ಒಂದ್ ನಿಮಿಷ ಅಧ್ಯಕ್ಷ, ದಯವಿಟ್ಟು ಗಂಭೀರ ನೋಡಿ. ದಕ್ಷಿಣ ಕನ್ನಡದಲ್ಲಿ ಎಂಡೋಸಲ್ಫೇನ್ ಅಂತ ನೀವು ಮಾಡಿದಾಗ ಇವತ್ತು ಏನಾಗಿದೆ ಪರಿಸ್ಥಿತಿ ತಮಗೆ ಗೊತ್ತಿದೆ. ಇವತ್ತು ನಮ್ಮ ಪೀಳಿಗೆ ಮಕ್ಕಳಿಗೆ ಇವರು ವಿಷ ಕೊಡ್ತಾ ಇದ್ದಾರೆ. ಸಭಾಧ್ಯಕ್ಷ, ಆಯ್ತು, ವಿಷ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ 4ರಿಂದ 8 ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ನಾವು ಏನೋ ನಿಮ್ಮ ಶಾಸಕರನ್ನ, ಆದ್ರೆ ಎಲ್ಲೋ ಒಂದ್ ಕಡೆ ನೀವು ನಮ್ಗೆ ಮೋಸ ಮಾಡ್ತಾ ಇದ್ದೀರಾ. ಓಕೆ ಅಧ್ಯಕ್ಷರೇ, ಮಾನ್ಯ ಸಚಿವರು ಮನವಿ ಅವರ ಅನುಮತಿ ಮೇರೆಗೆ ಈಗ ಪದೇ ಪದೇ ತಪ್ಪು ಸಂದೇಶ ಹೋಗೋದು ಬೇಡ. ಮಾನ್ಯ ಸಚಿವರ ಅನುಮತಿಯೊಂದಿಗೆ ನಾನು ಮಾತಾಡ್ತಾ ಇದ್ದೇನೆ. ಯಾರಾದರೂ ವೈಜ್ಞಾನಿಕ ಸಂಸ್ಥೆ ಅಧ್ಯಯನ ಮಾಡಿ, ವೈಜ್ಞಾನಿಕ ಸಂಸ್ಥೆ, ಯಾಕಂದ್ರೆ ವೈಜ್ಞಾನಿಕ ಸಂಸ್ಥೆ ಅಂತ ಹೇಳ್ಕೊಳ್ಳೋರು ಬೇರೆ, ಅವಕ್ಕೆ ಸೂಡೋ ಸೈಂಟಿಫಿಕ್ ಆರ್ಗನೈಸೇಷನ್ಸ್ ಅಂತ ಕರಿತೇವೆ, ಅದಲ್ಲ. ನಿಜವಾದ ವೈಜ್ಞಾನಿಕ ಸಂಸ್ಥೆ ಅಧ್ಯಯನ ಮಾಡಿ, ಪರಿಶೀಲನೆ ಮಾಡಿ, ತನಿಖೆ ಮಾಡಿ, ಇದರಲ್ಲಿ ಏನ್ ಬದಲಾವಣೆ ತಗೊಳ್ಬೇಕು ಅಂತ ಅವರು ಶಿಫಾರಸು ಮಾಡಿದ್ರೆ ಅದೆಲ್ಲದಕ್ಕೂ ಸರ್ಕಾರ ಪರಿಗಣನೆ ಮಾಡುತ್ತೆ. ಅದನ್ನ ಬಿಟ್ಟು ಅಧ್ಯಕ್ಷರೇ, ಸುಮ್ಮನೆ ಈ ರೀತಿಯಾಗಿ ಅನಗತ್ಯವಾಗಿ ಏನು ಆಧಾರ ಇಲ್ಲದೆ ಮಾತಾಡುವಂತಾದ್ರಿಂದ ಯಾವ ಸಾರ್ವಜನಿಕ ಹಿತನೂ ಸಾಧನೆ ಆಗೋದಿಲ್ಲ. 2006ರಲ್ಲಿ ಕೋಲಾರಕ್ಕೆ ಭದ್ರಾ ನದಿಯಿಂದ ನೀರು ಕೊಡ್ತೀವಿ ಅಂತ ಗುದ್ಲಿ ಪೂಜೆ ಮಾಡಿದ್ರು. ಕೋಲಾರಕ್ಕೆ ಭದ್ರಾ ನದಿಯಿಂದ ಕೊಡ್ತೀವಿ ಅಂತ ಯಾವ ನೀರು ಬರಲಿಲ್ಲ. ಎಲ್ಲ ಅಧಿಕಾರಿಗಳಿದ್ದಾಗ ಏನೂ ಮಾಡಕ್ಕಾಗ್ಲಿಲ್ಲ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ. ಈಗ ನಾವು ಒಂದು ತುಂಬಾ ಹದಗೆಟ್ಟಿದ್ದಂತ ಪರಿಸ್ಥಿತಿಗೆ ಪರಿಹಾರ ಮಾಡಲಿಕ್ಕೆ ಒಂದು ಸೊಲ್ಯೂಷನ್ ಕೊಟ್ಟಿದ್ದೇವೆ. ಅದರಲ್ಲಿ ಇನ್ನೂ ಏನಾದರೂ ನಾವು ಸುಧಾರಣೆ ಮಾಡ್ಕೋಬೇಕಾದ್ರೆ ಅದಕ್ಕೂ ತಯಾರಿದ್ದೇವೆ. ಇದರಿಂದ ಏನ್ ತೊಂದರೆ ಆಗುತ್ತೆ ಅಂತೇಳಿ ಯಾವ್ದಾದ್ರೂ ವೈಜ್ಞಾನಿಕ ಸಂಸ್ಥೆ ತೋರಿಸ್ಕೊಟ್ರೆ ನಮ್ಗೆ ಅದಕ್ಕೆ ನಾವು ತಿದ್ಕೊಳ್ತೇವೆ, ಅದಕ್ಕೆ ಏನ್ ಬೇಕೋ ಮಾಡ್ಕೊಳ್ತೇವೆ. ಅದನ್ನ ಬಿಟ್ಟು ಸುಮ್ಮನೆ ಇದು ರಾಜಕೀಯ ಕಾರಣಗಳಿಗೆ, ಯಾಕಂದ್ರೆ ಅವರು ಪಕ್ಷದ ಹೆಸರು ಹೇಳಿ ಮಾತಾಡ್ತಾ ಇದ್ದಾರೆ. ರಾಜಕೀಯ ಕಾರಣಗಳಿಗೆ ವಿರೋಧ ಮಾಡೋದ್ರಿಂದ ಏನು ಯಾವ ಜನಕ್ಕೂ ಕೂಡ ಲಾಭ ಇಲ್ಲ, ಯಾವ ಜನಕ್ಕೂ ಕೂಡ ಲಾಭ ಆಗೋದಿಲ್ಲ. ವರ್ಲ್ಡ್ ಬ್ಯಾಂಕ್ ಅಧ್ಯಕ್ಷರು, ಯುನೈಟೆಡ್ ನೇಷನ್ಸ್ ಅಧ್ಯಕ್ಷರು
ಇಬ್ಬರೂ ಕೂಡ ಸ್ಪಾಟ್ಗೆ ಬಂದು ಹೊಗಳಿ ಹೋಗಿದ್ದಾರೆ. ಕೇಂದ್ರ ಸರ್ಕಾರದ ಪಾರ್ಲಿಮೆಂಟರಿ ಕಮಿಟಿ ಸ್ಪಾಟ್ಗೆ ಬಂದು ಕೆರೆ ನೋಡಿ ಹೊಗಳಿ ಹೋಗಿದ್ದಾರೆ. ಇದನ್ನ ದೇಶದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಶಿಫಾರಸ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಶಿವಕುಮಾರ್ ಅವರು ಹಿಂದೆ ನೀರಾವರಿ ಸಚಿವರಾಗಿದ್ದಾಗ ಕೇಂದ್ರ ಸರ್ಕಾರದ ನೀರಾವರಿ ಸಚಿವರು ಇವರಿಗೆ ನಿಮ್ಮ ರಾಜ್ಯದಲ್ಲಿ ಬಹಳ ಒಳ್ಳೆ ಯೋಜನೆ ಮಾಡಿದ್ದೀರಾ, ಇದನ್ನ ಇಡೀ ದೇಶದಲ್ಲಿ ಅಳವಡಿಸ್ಕೋಬೇಕು ಅಂತ ನಾವು ಶಿಫಾರಸ್ ಮಾಡ್ತಾ ಇದ್ದೇವೆ ಅಂತ ಈ ಹಿಂದೆ ಅವರು ನೀರಾವರಿ ಸಚಿವರಾಗಿದ್ದಾಗ ಹೇಳಿದ್ದಾರೆ. ಅಷ್ಟೇ ಅಲ್ಲ, ವರ್ಲ್ಡ್ ಬ್ಯಾಂಕ್ನವರು ಈ ಯೋಜನೆಯನ್ನ ಸ್ಕೇಲ್ ಅಪ್ ಮಾಡಿ ಅಂತೇಳಿ ನಮಗೆ ಅನುದಾನವನ್ನು ಕೂಡ ಅಂದ್ರೆ ಸಾಲವನ್ನು ಕೊಟ್ಟಿದ್ದಾರೆ ಈ ಯೋಜನೆಯನ್ನ ಸ್ಕೇಲ್ ಅಪ್ ಮಾಡಲಿಕ್ಕೆ. ಹೋದ್ ಸರ್ಕಾರದಲ್ಲಿ ಮಾಧುಸ್ವಾಮಿ ಅವರು ನೀರಾವರಿ ಸಚಿವರಾಗಿದ್ರು. ಅವರು ಬೊಮ್ಮಾಯಿಯವರಿಗೆ ಒಪ್ಪಿಸಿ ಮುಖ್ಯಮಂತ್ರಿಗಳಾಗಿದ್ದಾಗ ವೃಷಭಾವತಿಗೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಕೊಡಿಸಿದ್ದು ಕೂಡ ಇದೆ. ಈ ರೀತಿಯಾಗಿರುವಂತಹದ್ದು ಸುಮ್ಮನೆ ಅದನ್ನ ನೆಲಮಂಗಲ ತುಮಕೂರಿಗೆ ತುಮಕೂರು ಇರಲಿಲ್ಲ. ಮಾಧುಸ್ವಾಮಿ ಅವರು ಬಹಳ ಆಸಕ್ತಿ ತಗೊಂಡು ತುಮಕೂರಿನ ಈ ಬೆಂಗಳೂರು ಬಾಜು ಭಾಗಕ್ಕೆ ಕೊಡಿಸುವಂತ ಕೆಲಸವನ್ನ ಅವ್ರು ಮಾಡಿದ್ರು. ಆ ರೀತಿಯಾಗಿ ಇದೆ. ಆದ್ರೆ ಯಾವ ರೈತರಿಗೂ ತೊಂದರೆ ಆಗ್ಲಿಕ್ಕೆ ಆಗುವಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಸುಮ್ಮನೆ ಕೂಡೋದಿಲ್ಲ. ವೈಜ್ಞಾನಿಕ ವರದಿ ಆಧಾರದ ಮೇಲೆ ಏನೇ ಸುಧಾರಣೆ ಕ್ರಮ ತಗೊಳ್ಬೇಕಾದ್ರೂ ನಾವು ಅದಕ್ಕೆ ತಯಾರಿದ್ದೇವೆ. ಆದ್ರೆ ಸುಮ್ಮನೆ ಅಪಪ್ರಚಾರ ಮಾಡಿ ಆಗಿರುವ ಅನುಕೂಲಕ್ಕೆ ಮಸಿ ಬಳಿಯುವಂತಹದ್ದು, ಕಲ್ಲು ಹಾಕುವಂತಹದ್ದು, ಇದರಿಂದ ಯಾವ ಸಾರ್ವಜನಿಕ ಹಿತನೂ ಸಾಧನೆ ಆಗೋದಿಲ್ಲ. ನಾವು ಯಾವುದೋ ನಮ್ಮ ಗೌರ್ಮೆಂಟ್ ಸ್ಪಾನ್ಸರ್ಡ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿಲ್ಲ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಡೀ ಪ್ರಪಂಚದ 100 ಅತಿ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಭಾರತದ್ದು ಇರೋದು ಒಂದೇ ಒಂದು ಎಂಟ್ರಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಇಡೀ ಭಾರತದ್ದು ಒಂದೇ ಎಂಟ್ರಿ. ಟಾಪ್ 100 ಯೂನಿವರ್ಸಿಟೀಸ್ ವರ್ಲ್ಡ್ ಅಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಒಂದೇ ಇರೋದು. ಅಂತಹ ಒಂದು ಪ್ರತಿಷ್ಠಿತ ಸಂಸ್ಥೆಯವರು ಪ್ರತಿ 3 ತಿಂಗಳು ಹೋಗಿ ನೀರ್ ಸ್ಯಾಂಪಲ್ ತೆಗಿತಾರೆ, ಬೆಳೆ ಪರೀಕ್ಷೆ ಮಾಡ್ತಾರೆ, ನೀರಿನ ಗುಣಮಟ್ಟ ಪರೀಕ್ಷೆ ಮಾಡ್ತಾ ಇದ್ದಾರೆ. 5 ವರ್ಷ, 1 ವರ್ಷ ಅಲ್ಲ, 1 ತಿಂಗಳಲ್ಲ, 5 ವರ್ಷ ಕೊಟ್ಟಿದ್ವಿ, ಮತ್ತೆ 5 ವರ್ಷಕ್ಕೆ ಅವರು ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಸೊ ಎಲ್ಲಾ ಸೈಂಟಿಫಿಕ್ ಪ್ರೋಟೋಕಾಲ್ಸ್ ಅನ್ನ ಫಾಲೋ ಮಾಡ್ತಾ ಇರೋವಾಗ ಯಾವುದೋ ಬೆಳೆಗೆ ಹುಳ ರೋಗ ಬಂತು ಅಂತಂದ್ರೆ ಆ ಹುಳ ರೋಗಕ್ಕೆ ಇದು ಕಾರಣ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಇಂಥ ಸೂಡೋ ಸೈನ್ಸ್ ಇಂದ ಯಾವ ಜನರ ಹೊಟ್ಟೆ ತುಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದಯವಿಟ್ಟು ಏನೇ ಆಗ್ಲಿ, ವಿ ಆರ್ ಓಪನ್. ಯಾರು ಬೇಕಾದ್ರೂ ಸೈಂಟಿಫಿಕ್ ಆರ್ಗನೈಸೇಷನ್ ಬಂದು ಸ್ಟಡಿ ಮಾಡ್ಲಿ, ಅವರ ರೆಕಮೆಂಡೇಶನ್ ಮೇಲೆ ನಾವು ಒಂದು ತೆರೆದ ಮನಸ್ಸಿನಿಂದ ಸುಧಾರಣೆ ಮಾಡಿಕೊಡ್ಲಿಕ್ಕೆ ಸರ್ಕಾರ ತಯಾರಿದೆ. ಅಧ್ಯಕ್ಷರೇ, ಸಭಾಧ್ಯಕ್ಷ ಆಯ್ತು, ಸಭಾಧ್ಯಕ್ಷ ಇಲ್ಲ, ಅದಕ್ಕೆ ಉತ್ತರ ಕೊಡ್ಬೇಕು ಸಭಾಧ್ಯಕ್ಷ. ನಾನು ಸಭಾಧ್ಯಕ್ಷ ಮೋಸ ಮಾಡ್ತಾ ಅಂತ ಹೇಳಿದಾರೆ ಅದನ್ನು ಸಭಾಧ್ಯಕ್ಷ ತಿಳ್ಕೊಳ್ಳಿ. ಅವ್ರಿಗೆ 5 ವರ್ಷದ್ದು ಕೊಡ್ತೀವಿ ಸಭಾಧ್ಯಕ್ಷ. ಸುಮ್ಮನೆ ಮಾಹಿತಿ ನಮ್ಮ ಜಿಲ್ಲೆಯ ನಮ್ಮ ಕೃಷ್ಣ ಬೈರೇಗೌಡ ಸಣ್ಣ ಒಂದು ಮಾತಂದ್ರು, ಇದು ಸುಮ್ನೆ ರಾಜಕೀಯ ಮಾಡ್ತಾರೆ ಅಂತ ಒಂದು ಮಾತಂದ್ರು. ಬಹುಶಃ ಜಿಲ್ಲೆ ಪರವಾಗಿ ನಿಮಗೆ ಸಭಾಧ್ಯಕ್ಷ ನಾನು ಕೇಳಿದ್ದೆ, ನಿಮಗೆ 3ನೇ ಹಂತ ಶುದ್ಧೀಕರಣ ಮಾಡ್ಕೊಡಿ ಅಂತ ಕೇಳಿದ್ದು. ಹೇಳಿದಾರಲ್ಲ, ಅಲ್ಲ ಅದ್ರ ಬರ್ ನೀವು ಸುಮ್ನೆ ರಾಜಕಾರಣ ಮಾಡ್ತೀರಾ ಅಂತಂದ್ರೆ ಅಧ್ಯಕ್ಷರೇ ಮತ್ತೆ ಹೇಳ್ತೀರಿ. ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಸರ್ ಸಾರಿ ಟು ಇಂಟರ್ಫಿಯರ್ ಸರ್, ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಸೆಂಟ್ರಲ್ ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್, ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್, ಸೆಂಟ್ರಲ್ ಗವರ್ಮೆಂಟ್, WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಇಷ್ಟು ಸ್ಟ್ಯಾಂಡರ್ಡ್ ಗಳನ್ನ ಫಾಲೋ ಮಾಡಿದ್ದೇವೆ. ಇಷ್ಟು ಸ್ಟ್ಯಾಂಡರ್ಡ್ ಅನ್ನ ಓಪನ್ ವಾಟರ್ ಸೋರ್ಸ್ ಗೆ ಏನು ಕ್ವಾಲಿಟಿ ಇರಬೇಕು ಅದನ್ನ ಇಲ್ಲಿ ಎನ್ಶೋರ್ ಮಾಡ್ತಾ ಇದ್ದೇವೆ. ನೋ ಕಾಂಪ್ರಮೈಸ್. ಆ ಪ್ರೋಟೋಕಾಲ್ಸ್ ಅನ್ನ ಓದಿನೇ ಮಾಡ್ತಾ ಇದ್ದೇವೆ. ಏನು ತಿಳ್ಕೊಂಡ್ರೆ ಮಾತಾಡೋದು ಬಹಳ ಸಲೀಸು. ಅವರು ಯಾವ್ದಾದ್ರು ಸೈಂಟಿಫಿಕ್ ಆರ್ಗನೈಸೇಷನ್ಸ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಸೆಂಟ್ರಲ್ CPCB, ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್, NGT, ಮಿನಿಸ್ಟ್ರಿ ಆಫ್ ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, UN ಪ್ರೋಟೋಕಾಲ್ಸ್, ಇಷ್ಟನ್ನು ಅಧ್ಯಯನ ಮಾಡಿ ಏನಾದ್ರೂ ನಮ್ ಕಡೆ ಕೊರತೆ ಇದೆ ಅಂದ್ರೆ ಪಾಯಿಂಟ್ ಔಟ್ ಮಾಡ್ಲಿ. ವಿ ವಿಲ್ ಕರೆಕ್ಟ್ ಅವರ್ ಸೆಲ್ಸ್, ವಿ ಆರ್ ರೆಡಿ. ಅದನ್ನ ಬಿಟ್ಟು ಸುಮ್ಮನೆ ನಾನು ಹೇಳಿದ್ದೆ ಸರಿ ಅಂತ ವಾದ ಮಾಡೋದು ಅರ್ಥ ಅಲ್ಲ. ಬಿಕಾಸ್ ನಾವು ಎಲ್ಲ ವಿಷಯದಲ್ಲಿ ನಾನು ಎಕ್ಸ್ಪರ್ಟ್ ಅಲ್ಲ.
ಯಾವುದು ಎಕ್ಸ್ಪರ್ಟ್ ಆರ್ಗನೈಸೇಷನ್ ಇದೆ ಅವ್ರ ಮೇಲೆ ನಾವು ಡಿಪೆಂಡ್ ಆಗ್ಬೇಕಾಗತ್ತೆ. ಎಕ್ಸ್ಪರ್ಟ್ ಆರ್ಗನೈಸೇಷನ್ ಇದಕ್ಕೆ ಸಂಬಂಧಪಟ್ಟಿದ್ದು ಸಂಸ್ಥೆ. ಅವ್ರು ಏನೇ ಇದ್ರ ಬಗ್ಗೆ ಶಿಫಾರಸು ಕೊಟ್ಟರು ಕೂಡ ಸರ್ಕಾರ ಅದನ್ನ ಸ್ವೀಕಾರ ಮಾಡುತ್ತೆ. ಈಗ ಅವರು ಮೀಟಿಂಗ್ ಆಗುತ್ತೆ ಅಂತ ಹೇಳಿದ್ದಾರೆ. ನಿಮ್ಮೆಲ್ಲ ಸದಸ್ಯರು ಮೀಡಿಯಾ ಚರ್ಚೆ ಮಾಡಿದ ಹಾಗೆ ಮಾಡಿ. ಅಲ್ಲ, ನಾವು ಸುರೇಶ್ ಕುಮಾರ್ ಜನಪ್ರತಿನಿಧಿ ಕೇಳಬೇಕು. ಈ ನೀರನ್ನ ಸುಮಾರು ಅವರ ತಂದೆಯವರು ಬೈರೇಗೌಡರಿದ್ದಂಥ ಕಾಲದಿಂದ ಹೋರಾಟ ಮಾಡಿ ನಮಗೆ 1200 ಅಡಿ ಹೋಗಿದ್ದರಿಂದ ಈ ನೀರನ್ನ ಇಸ್ರೇಲ್ ಸಂಸ್ಥೆಯಲ್ಲಿ ತಜ್ಞರನ್ನು ಕರೆಸಿ ನೋಡಿ ಮಾಡಿದ್ದು. ಇದರಲ್ಲಿ ತರ್ಸರಿ ಟ್ರೀಟ್ಮೆಂಟ್ ಕುಡಿಯೋ ನೀರಿಗೆ ಮಾಡಬೇಕಾಗ್ತದೆ. ಆದರೆ ನಾನು ಒಂದು ಮನವಿ ಮಾಡ್ತೀನಿ, ಹೆಚ್ಚಿಗೆ ಮಾತಾಡೋದು ಡೀಟೇಲ್ ಕೃಷ್ಣ ಬೈರೇಗೌಡರು ಮಾತಾಡಿದ್ದಾರೆ. 2-3 ಜಿಲ್ಲೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಶಾಸಕರನ್ನು ಕರೆಸಿ ಮಾನ್ಯ ಮಂತ್ರಿಗಳಾದಂಥ ಬಸವರಾಜ್ ಅವರು ಸೈಂಟಿಸ್ಟ್ ಅನ್ನು ಕರೆಸಿ, ಯಾರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಈ ತೀರ್ಮಾನ ಮಾಡಬೇಕಾದ್ರೆ ಹೇಳಿದಾಗ ವರ್ಲ್ಡ್ ಆರ್ಗನೈಸೇಷನ್ ತಗೊಂಡಿದ್ದೀವಿ, ಸೆಂಟ್ರಲ್ ವಾಟರ್ ರಿಸೋರ್ಸಸ್ ತಗೊಂಡಿದ್ದೀವಿ, ಸ್ಟೇಟ್ದು ತಗೊಂಡಿದ್ದೀವಿ. ಈ 3 ಜನನ ಕರೆಸಿ ಒಂದು ಮೀಟಿಂಗ್ ಅನ್ನು ಮಾಡಿ ಅವರಿಗೆ ತಿಳಿ ಮಾಡಬೇಕಾಗುತ್ತೆ. ವೈಜ್ಞಾನಿಕವಾಗಿ 2ನೇ ಟ್ರೀಟ್ಮೆಂಟ್ ಮಾಡಿ ಕೆರೆಗಳಿಗೆ ಬಿಡೋಕ್ಕಷ್ಟೇ, ಕುಡಿಯೋ ನೀರಿಗಲ್ಲ. ಕುಡಿಯೋ ನೀರು ಮಾಡಬೇಕಾದ್ರೆ ತರ್ಸರಿ ಟ್ರೀಟ್ಮೆಂಟ್ ಮಾಡಲೇಬೇಕು. ಇಸ್ರೇಲ್ ಅಲ್ಲಿ ತರ್ಸರಿ ಟ್ರೀಟ್ಮೆಂಟ್ ಮಾಡಿ ಕುಡಿಯೋಕ್ಕೂ ಕೊಡ್ತಾರೆ. ಇಲ್ಲಿ ನಾವು ಸೀಮಿತವಾಗಿ ಏನ್ ಮಾಡಿದ್ದೀವಿ, ಇರಿಗೇಷನ್ಗೆ ಗ್ರೌಂಡ್ ವಾಟರ್ ರೈಸ್ ಮಾಡಕ್ ಮಾಡಿದ್ದೀವಿ, ಎತ್ತಿನಹೊಳೆ ಮಾಡಿದ್ದೀವಿ. ಎತ್ತಿನಹೊಳೆ ಕುಡಿಯೋ ನೀರಿಗೆ 3 ಜಿಲ್ಲೆನಲ್ಲ, ಅಲ್ಲಿ ಎಲ್ಲಿ ನಾವು ಸಕಲೇಶ್ಪುರದಿಂದ ಬರುವ ಎಲ್ಲಾ ಹಾದಿಯಲ್ಲಿ ಬರುವ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಕುಡಿಯೋ ನೀರು ಕೊಡೋ ಕಾರ್ಯಕ್ರಮ ಮಾಡಿದೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ಘೋಷಣೆ ಮಾಡಿದ್ದಾರೆ 2027ರಲ್ಲಿ ಪ್ರತಿ ಗ್ರಾಮಕ್ಕೂ ಕೂಡ ಕುಡಿಯೋ ನೀರನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸಮಾಧಾನವಾಗಿ ಮಂಜುನಾಥ್ ಅವರು ಪ್ರಶ್ನೆ ಕೇಳಿದ್ದು, ಸಂಶಯ ಏನಿದೆ, ತರ್ಸರಿ ಟ್ರೀಟ್ಮೆಂಟ್ ಯಾಕೆ ಬೇಕು ಕುಡಿಯೋ ನೀರಿಗೆ? ಸೆಕೆಂಡರಿ ಟ್ರೀಟ್ಮೆಂಟ್ ಮಾಡಿದ್ರೆ ಕೆರೆಗಳಿಗೆ ಬಿಡ್ತೀವಿ, ವಾಟರ್ ರೀಚಾರ್ಜ್ ಆಗ್ತದೆ. ಇವತ್ತು 200 ಅಡಿ 300 ಅಡಿಗೆ ನೀರು ಬಂದಿದೆ. ಇದೆಲ್ಲ ನಾವು ಮಾಡಿದ್ದು, ಇದನ್ನ ಅರ್ಥ ಮಾಡ್ಕೋಬೇಕು. ಅವತ್ತು ನಾನು ಇದೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾಗ 3 ಮೀಟಿಂಗ್ ಮಾಡಿದೆ. ನಾನು ಕೇಂದ್ರದಲ್ಲಿ ಮಂತ್ರಿ ಇದ್ದೆ. ಎಲ್ಲ ಪಕ್ಷಾತೀತವಾಗಿ ಬಿಜೆಪಿ, ಕಾಂಗ್ರೆಸ್ ಮತ್ತು ಜನತಾದಳ MLA ಕರೆಸಿ ನಿಮ್ಮನ್ನೆಲ್ಲ ಒಪ್ಪಿಸಿ ತೀರ್ಮಾನ ಮಾಡಿದ್ರು. ನಾನೇ ಅದರ ಜವಾಬ್ದಾರಿ ತಗೊಂಡಿದ್ದೆ. ಎಲ್ಲ ಶಾಸಕರು ಇದ್ದರು. ಇವತ್ತು ನಾನು ಇಷ್ಟೇ ಹೇಳ್ತೀನಿ, ಒಂದು ಕಮಿಟಿಯನ್ನು ಇವ್ರನ್ನ ಎಲ್ಲಾ ಶಾಸಕರನ್ನು ಕರೆಸಿ ಮಾನ್ಯ ಮಂತ್ರಿಗಳು ಒಂದು ಮೀಟಿಂಗ್ ಅನ್ನು ಮಾಡಲಿ. ನಾವು ಅದರಲ್ಲಿ ನಾನು ಕೃಷ್ಣ ಬೈರೇಗೌಡರು ಕೂಡ ಭೇಟಿ, ಅಲ್ಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವ್ರನ್ನ ಕರೆಸಿರಿ, ಅವರ ಅನುಮಾನವನ್ನು ಪರಿಹಾರ ಮಾಡೋಣ. ಮತ್ತೆ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನು ಮಾಡೋಣ. ನಮಸ್ಕಾರ. ಸುರೇಶ್ ಕುಮಾರ್ ಎಸ್. ಅಧ್ಯಕ್ಷೆ ಒಂದು ಮನವಿ. ಅಲ್ಲ ಅಣ್ಣ, ಸುರೇಶ್ ಅಣ್ಣ, ಒಂದು ನಿಮಿಷ. ಅವರು ನಮ್ಮ ಮಾನ್ಯ ಸಚಿವರು ಹೇಳಿದ್ರು ತಪ್ಪು ಮಾಹಿತಿ ನೀಡ್ತಾವ್ರೆ ಅಂತ ಅಂದ್ರು. ಏನು ನಾನು ತಪ್ಪು ಮಾಹಿತಿ ನೀಡ್ತೀನಿ ಅಂತ ಸಚಿವರು ಅಂತ ಹೇಳಿದ್ರು. ಅಲ್ಲ, ಒಂದ್ ನಿಮಿಷ. ಇಂಥ ಗಂಭೀರವಾದ ಸಮಸ್ಯೆನ ತಪ್ಪು ಮಾಹಿತಿ ಮಾಡ್ಲಿಕ್ಕೆ ನಾನು ಜನಪ್ರತಿನಿಧಿ ಅಲ್ವಾ? ದಯವಿಟ್ಟು ಕರ್ತವ್ಯ ತೆಗಿಬೇಕು ಅದನ್ನ. ಆಯ್ತು.